ಹೋಳಿಗೆ ಮಾಡುವಾಗ ನಮ್ಮ ಹೋಳಿಗೆ ಈ ರೀತಿ ಬಲೂನ್ ಥರ ಉಬ್ಬಿ ಬಾಯಲ್ಲಿ ಕರಗೋ ರೀತಿ ಮೆತ್ತಗೆ ಆಗಬೇಕು ಅಂತ ಎಲ್ಲರಿಗೂ ಅನಿಸುತ್ತೆ. ನಮಸ್ಕಾರ ಫ್ರೆಂಡ್ಸ್, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ಇವತ್ತಿನ ನಾವು ಹೋಳಿ ಹುಣ್ಣಿಮೆ ವಿಶೇಷ ಕಡಲೆಬೇಳೆ ಹೋಳಿಗೆನ ಮಾಡ್ತಾ ಇದ್ದೇವೆ. ಅರ್ಧ ಕೆಜಿ ಕಡಲೆಬೇಳೆಗೆ ಪರ್ಫೆಕ್ಟ್ ಅಳತೆ ತಗೊಂಡು ಹೋಳಿಗೆ ಮಾಡೋಣ. ಕೆಲವೊಮ್ಮೆ ಹೋಳಿಗೆ ಲಟ್ಸುವಾಗ ಹೂರ್ಣ ಹೊರಗೆ ಬಂದು ಅಥವಾ ಬೇಯಿಸಬೇಕಾದ್ರೆ ಹೂರ್ಣ ಹೊರಗೆ ಬಂದು ಹೋಳಿಗೆ ಹರಿದು ಬಿಡುತ್ತೆ. ಆ ರೀತಿ ಆಗಬಾರ್ದು ಅಂತ ಬಹಳಷ್ಟು ಟಿಪ್ಸ್ ಮತ್ತೆ ಟ್ರಿಕ್ಸ್ನ ಈ ವಿಡಿಯೋದಲ್ಲಿ ನೋಡೋಣ. ಹಾಗಾದ್ರೆ ತಡ ಮಾಡದೆ ಈ ಪರ್ಫೆಕ್ಟ್ ಅಳತೆ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಕಡಲೆಬೇಳೆನ ಚೆನ್ನಾಗಿ ತೊಳೆದು ಬಿಸಿ ನೀರಿನಲ್ಲಿ 1 ಗಂಟೆ ಅಷ್ಟೊತ್ತು ನೆನೆಸಿ ಇಟ್ಟಿದ್ದೆ. ನೀವು ನೋಡ್ತಾ ಇರಬಹುದು ನೋಡ್ರಿ, ಇವು ಚೆನ್ನಾಗಿ ನೆನೆದಿದ್ದಾವೆ. ಈ ರೀತಿ ಕಡಲೆಬೇಳೆನ ಮುಂಚೆನೆ ನೆನೆಸಿ ನಂತರ ಕುದಿಸೋದ್ರಿಂದ ಕಡಲೆಬೇಳೆ ಬಹಳ ಬೇಗನೆ ಕುದೀತವೆ. ಸೊ ಅದರಿಂದ ನಮ್ಮ ಗ್ಯಾಸ್ ಉಳಿತಾಯ ಆಗುತ್ತೆ ಮತ್ತು ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಅಲ್ಲದೆ ಈ ರೀತಿ ಕಡಲೆಬೇಳೆನ ನೆನೆಸಿ ಕುದಿಸೋದ್ರಿಂದ ಹೂರ್ಣ ಸಾಫ್ಟ್ ಆಗುತ್ತೆ. ಅದರಿಂದ ನಮ್ಮ ಹೋಳಿಗೆ ಕೂಡ ಚೆನ್ನಾಗಿ ಸಾಫ್ಟ್ ಆಗಿ ಬರ್ತವೆ. ಇವಾಗ ಇವನ್ನ ನಾವು ಕುದಿಸೋಣ. ಇದರಲ್ಲಿ ಇರೋ ಈ ನೀರನ್ನು ನಾವು ಚೆಲ್ಲಬಾರ್ದು ಫ್ರೆಂಡ್ಸ್. ಇದರಲ್ಲೇ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇವನ್ನ ಕುದಿಸೋಣ. ನೆನೆಯೋಕ್ಕೆ ಹಾಕಿರುವಂಥ ನೀರಿನಲ್ಲಿ ಕಡಲೆಬೇಳೆಯ ಎಲ್ಲ ಸತ್ವ ಬಂದಿರತ್ತೆ. ಸೊ ಅವನ್ನ ಚೆಲ್ಲಬೇಡ್ರಿ, ಅದರಲ್ಲೇ ಬೇಳೆನ ಕುದಿಸ್ಕೊರಿ. ಮತ್ತು ಇಲ್ಲಿ ನೆನಪಿರಲಿ ಫ್ರೆಂಡ್ಸ್, ಬಿಸಿ ನೀರನ್ನೇ ಹಾಕ್ರಿ, ತಣ್ಣೀರು ಹಾಕಬೇಡ್ರಿ. ನಾವು ಇದರಿಂದ ಕಟ್ಟಿನ ಸಾರು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಬೇಕು. ನೀವು ನೋಡ್ತಾ ಇರ್ಬೋದು ನೋಡ್ರಿ, ಬೇಳೆ ಮುಳುಗಿ 1 ಇಂಚಿನಷ್ಟು ನೀರು ಮೇಲೆ ಇದೆ. ಸೊ ಈ ರೀತಿ ನೀರು ಹಾಕಿ ಇವಾಗ ಇದನ್ನು ನಾವು ಕುಕ್ಕರ್ನಲ್ಲಿ ವಿಸಲ್ ಮಾಡಿಸ್ಕೊಳ್ಳೋಣ. ಇದರಲ್ಲಿ 1 ಚಮಚದಷ್ಟು ಎಣ್ಣೆ ಹಾಕ್ರಿ, ಅದರಿಂದ ಬೇಳೆ ಚೆನ್ನಾಗಿ ಕುದಿಯುತ್ತೆ. ಇವಾಗ ಲೀಡ್ ಕ್ಲೋಸ್ ಮಾಡಿ ಇದನ್ನು 3 ವಿಸಲ್ ಮಾಡಿಸ್ರಿ. ಇದು ವಿಸಲ್ ಆಗಲಿ, ಅಲ್ಲಿವರೆಗೂ ನಾವು ಹಿಟ್ಟು ಕಲಿಸ್ಕೊಂಡು ತಗೊಳ್ಳೋಣ. ನಾನು ಇಲ್ಲಿ 300 ಗ್ರಾಮ್ನಷ್ಟು ಗೋಧಿ ಹಿಟ್ಟು ಮತ್ತು 200 ಗ್ರಾಮ್ನಷ್ಟು ಮೈದಾ ಹಿಟ್ಟು ತಗೊತಾ ಇದ್ದೀನಿ. ನಾವು ಬೇಕಂದರೆ ಪೂರ್ತಿ ಗೋಧಿ ಹಿಟ್ಟು ಹಾಕಿ ಅಥವಾ ಪೂರ್ತಿ ಮೈದಾ ಹಿಟ್ಟು ಹಾಕಿ ಹೋಳಿಗೆ ಮಾಡಬಹುದು. ಸೊ ಚಾಯ್ಸ್ ನಿಮ್ದಿದೆ. ನಾನು 2 ಹಿಟ್ಟು ಹಾಕಿ ಹೋಳಿಗೆನ ತೋರಿಸ್ತಾ ಇದ್ದೀನಿ. ಒಂದು ದೊಡ್ಡ ಪಾತ್ರೆಯಲ್ಲಿ ಈ 2 ಹಿಟ್ಟು ಹಾಕೋಣ. ನಾನು ಇವನ್ನ ಮುಂಚೆನೆ ಸಾನಿಸ್ಕೊಂಡು ತಗೊಂಡಿದ್ದೇನೆ. ಇವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚದಷ್ಟು ಅರಿಶಿನ ಹಾಕೋದ್ರಿಂದ ಹೋಳಿಗೆಗೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಮತ್ತು 1 ಚಮಚದಷ್ಟು ಎಣ್ಣೆ ಹಾಕಿ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ಕೊಂಡು ತಗೋರಿ. ಯಾರು ಮೊದಲನೇ ಸತಿ ಹೋಳಿಗೆ ಮಾಡ್ತಾ ಇದ್ದಾರೆ ಅವ್ರಿಗಾಗಿ ಸ್ವಲ್ಪನೇ ನೀರು ಹಾಕಿರಿ ಫ್ರೆಂಡ್ಸ್. ಒಂದೇ ಸತಿ ಜಾಸ್ತಿ ನೀರು ಹಾಕಬೇಡ್ರಿ. ನಾವು ಹಿಟ್ಟು ಎಷ್ಟು ಚೆನ್ನಾಗಿ ಮಿತ್ಕೊಂಡು ಮೆತ್ತಗೆ ಕಲಿಸ್ಕೊಂತೇವೆ ನೋಡ್ರಿ, ಅಷ್ಟೇ ಚೆನ್ನಾಗಿ ಇದು ಹೋಳಿಗೆ ಲಟ್ಟಿಸ್ಬೇಕಾದ್ರೆ ಹೀಜತ್ತೆ, ಅಂದರೆ ಸ್ಟ್ರೆಚ್ ಆಗಿ ನಮ್ಮ ಹೋಳಿಗೆ ಹರಿಯಲ್ಲ. ನೋಡ್ರಿ, ಈ ಥರ ಇದನ್ನು ಮೆತ್ತಗೆ ಕಲಿಸ್ಕೊಂಡು ತಗೋರಿ. ಇವಾಗ ಇದನ್ನು ನಾವು ಎಣ್ಣೆ ಹಾಕಿ ಕೂಡ ಮಿತ್ಕೋಬೇಕು. ನೋಡ್ರಿ, ಈ ರೀತಿ ಚಿಕ್ಕ ಬಟ್ಟಲದಲ್ಲಿ ಅರ್ಧ ಬಟ್ಟಲದಷ್ಟು ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಮಿತ್ಕೊಂಡು ತಗೋರಿ. ಈ ರೀತಿ ಎಣ್ಣೆ ಹಾಕಿ ಮಿತ್ಕೊಳ್ಳೋದ್ರಿಂದ ಹೋಳಿಗೆ ಮರುದಿನ ಆದರೂ ಚೆನ್ನಾಗಿ ಸಾಫ್ಟ್ ಆಗೇ ಇರ್ತವೆ. ಈ ಎಣ್ಣೆ ಹಿಟ್ಟಿನಲ್ಲಿ ಚೆನ್ನಾಗಿ ಅಬ್ಸಾರ್ಬ್ ಆಗಬೇಕು. ನೋಡ್ರಿ, ಈ ರೀತಿ ಇದನ್ನ ಕಡಿಮೆ ಅಂದರೂ ಒಂದು 10 ನಿಮಿಷನಾದರೂ ಮಿತ್ಕೊಂಡು ತಗೋರಿ. ನೀವು ನೋಡ್ತಾ ಇರ್ಬೋದು ಎಣ್ಣೆ ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ನಮ್ಮ ಹಿಟ್ಟು ಮಿದ್ದಿ ಆಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಇದು. ನಿಮಗೆ ಇದನ್ನು ಸ್ಟ್ರೆಚ್ ಮಾಡಿ ತೋರಿಸ್ತೇನೆ ನೋಡ್ರಿ, ಎಷ್ಟು ಚೆನ್ನಾಗಿ ಇದು ಸ್ಟ್ರೆಚ್ ಆಗ್ತಾ ಇದೆ. ಸೊ ನಮ್ಮ ಹಿಟ್ಟು ಪರ್ಫೆಕ್ಟ್ ಆಗಿದೆ. ಇವಾಗ ಇದನ್ನು ಒಂದು 5 ರಿಂದ 10 ನಿಮಿಷ ನೆನೆಯೋಕೆ ಬಿಡ್ರಿ. ಮೇಲೆ ಒಂದು ಸ್ವಲ್ಪ ಎಣ್ಣೆಗೈನಿಂದ ಇದಕ್ಕೆ ಸವರಿ ಇಡ್ರಿ, ಅಂದರೆ ಇದು ಒಣಗಲ್ಲ. ಸೊ ಇವಾಗ ಒಂದು ಮುಚ್ಚಳ ಮುಚ್ಚಿ ಇದನ್ನು ನೆನೆಯೋಕೆ ಬಿಡೋಣ. ಈ ಕಡೆ ನಮ್ಮ ಬೇಳೆ ಕೂಡ ಕುದ್ದಿದೆ. ನೀವು ನೋಡ್ತಾ ಇರಬಹುದು, ಇದು ಪೂರ್ತಿ ಹಣ್ಣಾಗಿ ಕುದ್ದಿಲ್ಲ. ಈ ರೀತಿ ಒಂದು ಸ್ವಲ್ಪ ಬಿರುಕು ಬಿಟ್ಟಿದೆ. ಮತ್ತು ನೋಡ್ರಿ, ಕೈನಿಂದ ಈ ರೀತಿ ಪ್ರೆಸ್ ಮಾಡಿದಾಗ ಇದು ಈಸಿಯಾಗಿ ಪೇಸ್ಟ್ ಆಗ್ತಾ ಇದೆ. ಸೊ ಇದೇ ರೀತಿ ಬೇಳೆನ ಕುದಿಸ್ಕೋಬೇಕು. ತುಂಬ ಹಣ್ಣಾಗಿ ಕುದಿಸ್ಕೋಬೇಡ್ರಿ, ಇಲ್ಲಾಂದರೆ ಹೂರ್ಣ ತುಂಬ ತೆಳ್ಳಗೆ ಆಗಿಬಿಡುತ್ತೆ. ಇವಾಗ ಇದರಲ್ಲಿನ ನೀರು ಬಸಿಯೋಕೆ ಇದನ್ನು ಸಾಣಿಗೆಯಲ್ಲಿ ಹಾಕೋಣ. ಇದರಲ್ಲಿನ ಪೂರ್ತಿ ನೀರು ಬಸಿಬೇಕು. ಸೊ ಒಂದು 5 ರಿಂದ 8 ನಿಮಿಷ ಇದನ್ನು ಹೀಗೆ ಬಿಡ್ರಿ. ಸೋಸಿ ಉಳಿದಿರುವಂಥ ಈ ನೀರಿನಿಂದ ಕಟ್ಟಿನ ಸಾರು ಮಾಡಬೇಕು.
ಇವಾಗ ಬೇಳೆಯಲ್ಲಿ ಬೆಲ್ಲ ಕುಡಿಸ್ಕೋಬೇಕು. ಗ್ಯಾಸ್ ಮೇಲೆ ಒಂದು ದೊಡ್ಡ ಪಾತ್ರೆಯಲ್ಲಿ ಈ ಬೇಳೆನ ಹಾಕಿ ಅದರಲ್ಲಿ ನಾವು ಬೇಳೆ ಎಷ್ಟು ತಗೊಂಡಿದ್ವಿ ನೋಡ್ರಿ ಅಷ್ಟೇ ಪ್ರಮಾಣದಲ್ಲಿ ಜಜ್ಜಿರೋ ಅಂತ ಬೆಲ್ಲ ಹಾಕಬೇಕು. ಮತ್ತೆ 1 ಚಮಚೆಯಷ್ಟು ಏಲಕ್ಕಿ ಪುಡಿ ಹಾಕಿ ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಇದನ್ನ ಈ ರೀತಿ ಕೈ ಆಡಿಸ್ಕೊಂತಾನೆ ಬಿಸಿ ಮಾಡ್ಕೊರಿ. ಇವಾಗ ನೀವು ನೋಡ್ತಾ ಇರಬಹುದು ಬೆಲ್ಲ ಕರಗಿದೆ. ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ಇದೇ ರೀತಿ ಬಿಡದೇನೆ ಕೈ ಆಡಿಸ್ಕೊಂತಾನೆ ಇದನ್ನ ಬಿಸಿ ಮಾಡ್ಕೊರಿ. ನೋಡ್ರಿ ಇಷ್ಟು ಗಟ್ಟಿ ಆದ ನಂತರ ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನ ಆರೋಕೆ ಬಿಡ್ರಿ. ಆರಿದ ನಂತರ ಇದನ್ನ ಸ್ವಲ್ಪನೇ ಮಿಕ್ಸಿ ಜಾರಿನಲ್ಲಿ ಹಾಕಿ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡು ತಗೋರಿ. ನೀವು ನೋಡ್ತಾ ಇರಬಹುದು ನೋಡ್ರಿ ಈ ರೀತಿ ತುಂಬಾ ಫೈನ್ ಆಗಿ ಇದನ್ನ ರುಬ್ಕೋರಿ. ಅಂದ್ರೆ ಹೋಳಿಗೆ ಹರಿಯಲ್ಲ. ಕೆಲವೊಮ್ಮೆ ಮಿಕ್ಸಿ ಜಾರಿನಲ್ಲಿ ಹೂರ್ಣ ರುಬ್ಬೋಕ್ಕೆ ಹೋದರೆ ಅದು ರನ್ ಆಗಲ್ಲ. ಸೊ ಅವಾಗ ಏನು ಮಾಡ್ರಿ ನೋಡ್ರಿ ಈ ರೀತಿ ಒಂದು ಸಾಣಿಗೆ ತಗೊಂಡು ಅದರಲ್ಲಿ ಬೇಳೆನ ಹಾಕಿ ಒಂದು ಬಟ್ಲ ಅಥವಾ ಈ ರೀತಿ ಚಿಕ್ಕ ಗಿಂಡಿನ ತಗೊಂಡು ಈ ರೀತಿ ಪ್ರೆಸ್ ಮಾಡ್ಕೊಂತ ಹೂರ್ಣನ ತೆಗೀರಿ. ನೋಡ್ರಿ ಈ ರೀತಿ ನೀವು ನೋಡ್ತಾ ಇರಬಹುದು ಕೆಳಗೆ ನಮ್ಮ ಹೂರ್ಣ ರೆಡಿ ಇದೆ. ಸೊ ಮಿಕ್ಸಿ ಜಾರಿನಲ್ಲಿ ಇಲ್ಲ ಅಂದರೆ ನೀವು ಈ ರೀತಿ ಹೂರ್ಣನ ತಯಾರಿಸಬಹುದು. ಅಥವಾ ಬೆಟರ್ ಹೂರ್ಣದ ಯಂತ್ರ ಅಂತ ಸಿಗುತ್ತೆ ನೋಡ್ರಿ ಅದರಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಇದನ್ನು ಗ್ರೈಂಡ್ ಮಾಡಿಕೊಂಡೇ ತಗೊತಾ ಇದ್ದೀನಿ. ಸೊ ನಮ್ಮ ಎಲ್ಲ ಹೂರ್ಣ ರುಬ್ಬಿ ಆಗಿದೆ. ನೀವು ನೋಡ್ತಾ ಇರಬಹುದು ಎಷ್ಟು ಸಣ್ಣಕ್ಕೆ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೇನೆ. ಮತ್ತೆ ನೋಡ್ರಿ ಇದು ಕೈಗೆ ಕೂಡ ಅಂಟ್ಕೊತಾ ಇಲ್ಲ. ಅಂದರೆ ಇದರ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಇದು ಜಾಸ್ತಿ ತೆಳ್ಳಗೆ ಆಗಿಲ್ಲ. ಇವಾಗ ಇದರಿಂದ ಹೂರ್ಣದ ಉಂಡೆ ರೆಡಿ ಮಾಡ್ಕೊಂಡು ಬಿಡೋಣ. ಅಂದರೆ ನಮಗೆ ಹೋಳಿಗೆ ಲಟ್ಸೋಕೆ ಈಸಿ ಆಗುತ್ತೆ. ನಾನು ಇದನ್ನು ಒಂದು ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಂಡು ತಗೊತಾ ಇದ್ದೀನಿ. ನಾವು ಮೀಡಿಯಂ ಸೈಜ್ನಲ್ಲಿ ಹೂರ್ಣದ ಉಂಡೆ ರೆಡಿ ಮಾಡಿದರೆ 20ರಿಂದ 25 ಹೋಳಿಗೆ ಆಗ್ತವೆ. ಇದೇ ರೀತಿ ನಾನು ಎಲ್ಲ ಹೂರ್ಣದ ಉಂಡೆನ ರೆಡಿ ಮಾಡ್ಕೊಂಡು ತಗೊತಾ ಇದ್ದೀನಿ. ನೀವು ನೋಡ್ತಾ ಇರಬಹುದು ನಮ್ಮ ಎಲ್ಲ ಉಂಡೆ ರೆಡಿ ಇದ್ದಾವೆ. ನಾನು ಆಗಲೇ ಹೇಳಿದ ಹಾಗೆ 20ರಿಂದ 25 ಉಂಡೆ ರೆಡಿ ಆಗ್ತವೆ. ನಾನು ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಿ, ಅದಕ್ಕೆ 19 ಉಂಡೆ ಆಗಿದ್ದಾವೆ. ಇವಾಗ ಹಿಟ್ಟು ನೋಡೋಣ. ನಮ್ಮ ಹಿಟ್ಟು ಚೆನ್ನಾಗಿ ನೆನೆದಿದೆ. ಇದನ್ನ ಇನ್ನೊಂದು ಸ್ವಲ್ಪ ಮಿತ್ಕೊಂಡು ತಗೊಳ್ಳೋಣ. ಇದರಲ್ಲಿನ ಸ್ವಲ್ಪ ಹಿಟ್ಟು ತಗೊಂಡು ನೋಡ್ರಿ ಈ ರೀತಿ ಉಂಡೆ ಮಾಡಿ ಇದನ್ನ ಅಗಲ ಮಾಡ್ರಿ. ಇದರಲ್ಲಿ ನಾವು ರೆಡಿ ಮಾಡಿರೋ ಹೂರ್ಣದ ಉಂಡೆನ ಇಡ್ರಿ. ನಾನು ಹೂರ್ಣದ ಉಂಡೆನ ದೊಡ್ಡದಾಗೆ ಮಾಡಿದ್ದೀನಿ. ಅಂದರೆ ನಾವು ಹೋಳಿಗೆ ತಿನ್ನಬೇಕಾದ್ರೆ ಹೂರ್ಣ ಹತ್ತತ್ತೆ, ಹಿಟ್ಟು ಅನ್ಸಲ್ಲ. ನೋಡ್ರಿ ಹೂರ್ಣನ ಈ ರೀತಿ ಹಿಟ್ಟಿನ ಒಳಗೆ ಪ್ರೆಸ್ ಮಾಡ್ಕೊತ ಹಿಟ್ಟು ಮೇಲಿನ ಸೈಡ್ ಪ್ರೆಸ್ ಮಾಡ್ಕೊತ ಬರ್ರಿ. ಮೇಲೆ ಬಂದಿರೋ ಈ ಎಕ್ಸ್ಟ್ರಾ ಹಿಟ್ಟು ನೋಡ್ರಿ ಈ ರೀತಿ ಮುದ್ದಿ ಮಾಡ್ರಿ. ಇದನ್ನು ನಾವು ತೆಗಿಬಹುದು ಅಥವಾ ನೋಡ್ರಿ ಈ ರೀತಿ ಒಳಗಿನ ಸೈಡ್ ಪ್ರೆಸ್ ಮಾಡ್ರಿ. ಇವಾಗ ಇದನ್ನು ಕೈನಿಂದ ನೋಡ್ರಿ ಈ ಥರ ಅಗಲ ಮಾಡ್ರಿ. ಈ ರೀತಿ ಮಾಡೋದ್ರಿಂದ ಹಿಟ್ಟಿನಲ್ಲಿ ಹೂರ್ಣ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಇದನ್ನು ಲಟ್ಟಿಸ್ಬೇಕಾದ್ರೆ ಒಂದು ಸೈಡ್ ಹೂರ್ಣ ಒಂದು ಸೈಡ್ ಹಿಟ್ಟು ಆ ರೀತಿ ಆಗಲ್ಲ. ಇದು ಕೈಗೆ ಅಂಟ್ತಾ ಇದ್ರೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೋರಿ. ನೋಡ್ರಿ ಈ ಥರ ರೆಡಿ ಮಾಡ್ಕೊಂಡು ತಗೋರಿ. ಇವಾಗ ಇದಕ್ಕೆ ಹಚ್ಚೋಕೆ ನಾನು ಅಕ್ಕಿ ಹಿಟ್ಟು ತಗೊತಾ ಇದ್ದೀನಿ. ಅಕ್ಕಿ ಹಿಟ್ಟಿನಿಂದ ಹೋಳಿಗೆ ಚೆನ್ನಾಗಿ ಸರಿತವೆ. ನಾವು ಬೇಕಂದರೆ ಮೈದಾ ಹಿಟ್ಟು ಕೂಡ ತಗೋಬಹುದು ಅಥವಾ ಎಣ್ಣೆ ಹಚ್ಚಿ ಕೂಡ ಹೋಳಿಗೆ ಲಟ್ಟಿಸಬಹುದು. ಇವಾಗ ನಿಧಾನಕ್ಕೆ ಇದನ್ನ ಭಾರ ಹಾಕದೆ ಲಟ್ಟಿಸ್ಕೊಂಡು ತಗೋರಿ. ಆದಷ್ಟು ಒಳಗಿನ ಸೈಡ್ ದಪ್ಪ ಮತ್ತೆ ಏಜಿಸ್ಗೆ ತೆಳ್ಳಗೆ ಲಟ್ಟಿಸ್ಕೊಂಡು ತಗೋರಿ. ನೀವು ನೋಡ್ತಾ ಇರಬಹುದು ನೋಡ್ರಿ ಎಷ್ಟು ದೊಡ್ಡದಾಗಿರೋ ಮತ್ತೆ ಎಷ್ಟು ತೆಳ್ಳಗೆ ಇರೋ ಹೋಳಿಗೆ ರೆಡಿ ಇದೆ. ಇದನ್ನ ನಾನು ಬಹಳ ತೆಳ್ಳಗೆ ಲಟ್ಟಿಸ್ಕೊಂಡು ತಗೊಂಡಿದ್ದೇನೆ. ನೀವು ನೋಡ್ತಾ ಇರಬಹುದು. ತೆವಿನ ಮುಂಚೆ ಚೆನ್ನಾಗಿ ಬಿಸಿ ಮಾಡಿಕೊಂಡು ನಂತರ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಇವನ್ನ ಬೇಯಿಸ್ರಿ. ಮೇಲಿನ ಸೈಡ್ ಒಂದು ಅರ್ಧ ಚಮಚೆಯಷ್ಟು ಎಣ್ಣೆ ಹಾಕಿ ಇದನ್ನ ಎಲ್ಲ ಕಡೆ ಈ ರೀತಿ ಹಚ್ಚಿರಿ. ನೀವು ನೋಡ್ತಾ ಇರಬಹುದು ನಮ್ಮ ಹೋಳಿಗೆ ಉಬ್ಬುತ್ತಾ ಇದೆ. ಸೂಪರ್. ಇವಾಗ ಇದನ್ನ ಹೊಳಸಿ ಹಾಕೋಣ. ವಾವ್, ನೀವು ನೋಡ್ತಾ ಇರಬಹುದು ಬಲೂನ್ ತರ ಉಬ್ಬಿದೆ ಇದು. ಒಳಗಿನ ಉಗ್ಗಿಗೆ ಹೊರಗೆ ಬರೋಕೆ ಜಾಗನೇ ಇಲ್ಲ. ಸೊ ಈ ರೀತಿ ಉಬ್ತಾ ಇದೆ ಇದು. ಮೇಲಿನ ಸೈಡ್ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಚ್ಚ್ರಿ. ಹೋಳಿಗೆನ ಯಾವತ್ತು ಚಪಾತಿ ಥರ ಬೇಯಿಸಬಾರ್ದು. ಈ ರೀತಿ ಒಂದು 2 ಸತಿ ಹೊಳಸಿ ಹಾಕಿದ್ರೆ ಸಾಕು, ಇದು ಚೆನ್ನಾಗಿ ಬೆಂದಿರುತ್ತೆ. 2 ಸೈಡ್ ಬೇಯಿಸಿ ನೋಡ್ರಿ ಇದನ್ನ ಈ ರೀತಿ ಫೋಲ್ಡ್ ಮಾಡಿ ತೆಗೀರಿ. ವಿಡಿಯೋದಲ್ಲಿ ತಿಳಿಸಿರೋ ರೀತಿನೇ ನೀವು ಹಿಟ್ಟನ್ನು ನಾದಿ ಹೂರ್ಣನ ರುಬ್ಕೊಂಡು ಈ ರೀತಿ ಹೋಳಿಗೆ ಮಾಡಿದರೆ ನಿಮ್ಮ ಹೋಳಿಗೆ ಕೂಡ ಬಲೂನ್ ಥರ ಉಬ್ತವೆ. ಸೊ ಫ್ರೆಂಡ್ಸ್, ನೀವು ಕೂಡ ಖಂಡಿತ ಈ ರೀತಿ ಹೋಳಿಗೆ ಮಾಡಿ ನೋಡ್ರಿ. ಹೇಗೆ ಬಂದಿದ್ದಾವೆ ಅಂತ ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಮರೆಯದೆ ಲೈಕ್ ಮಾಡಿರಿ.
ಸೊ ನೋಡ್ರಿ ನಮ್ಮ ಹೋಳಿಗೆ ರೆಡಿ ಇದ್ದಾವೆ. ಇವು ಎಷ್ಟು ಸಾಫ್ಟ್ ಆಗಿದ್ದಾವೆ ಅಂತ ತೋರಿಸ್ತೇನೆ ನೋಡ್ರಿ. ಮತ್ತೆ ಒಳಗಿನ ಸೈಡ್ ನೋಡ್ರಿ ಹೂರ್ಣ ಎಷ್ಟು ಚೆನ್ನಾಗಿ ಎಡ್ಜಸ್ವರೆಗೂ ಸ್ಪ್ರೆಡ್ ಆಗಿದೆ. ಸೊ ಫ್ರೆಂಡ್ಸ್, ನಾನು ಆಗಲೇ ಹೇಳಿದ ಹಾಗೆ ನಾನು ತೋರಿಸಿರೋ ಟಿಪ್ಸ್ ಮತ್ತು ಟ್ರಿಕ್ಸ್ ನಿಮಗೆ ಇಷ್ಟ ಆಗಿದ್ರೆ ಮರೆಯದೆ ವಿಡಿಯೋನ ಲೈಕ್ ಮಾಡಿರಿ. ಭೇಟಿ ಆಗೋಣ ಇದೇ ರೀತಿ ಇನ್ನೊಂದು ಹೊಸ ಹಾಗೆ ಯೂಸ್ಫುಲ್ ಆಗಿರೋಂಥ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಮತ್ತು ಅಡ್ವಾನ್ಸ್ ಆಗಿ ಹ್ಯಾಪಿ ಹೋಲಿ.